ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಬೆಳಕಿನ ಬ್ರೇಕ್ಫಾಸ್ಟ್ಗೆ ಸೋರೆಕಾಯಿಯ ರೊಟ್ಟಿ ಮತ್ತು ಸೋರೆಕಾಯಿಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ರೊಟ್ಟಿ ಮಾಡಲಿಕ್ಕೆ ನಾನು ಅಕ್ಕಿ ಹುಡಿಯನ್ನು ತಗೊಂಡಿದ್ದೇನೆ. 3 ಗ್ಲಾಸ್ ಅಕ್ಕಿ ಹುಡಿ ತಗೊಂಡಿದ್ದೇನೆ ಆಲ್ಮೋಸ್ಟ್. ಅದಕ್ಕೆ ನೀರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ, ಹಾಗೆ ಕ್ಯಾರೆಟನ್ನು ಸಣ್ಣಕ್ಕೆ ತುರಿದು ಹಾಕ್ಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದುಬಿಟ್ಟು ಇದು ಟೇಸ್ಟನ್ನು ಜಾಸ್ತಿ ಮಾಡ್ತದೆ. ಒಂದು ಸಣ್ಣ ತುಂಡು ಸೋರೆಕಾಯಿ ತಗೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಅದರ ಬೀಜ ಸಮೇತ ಅದನ್ನು ತುರಿಮಣೆಯಲ್ಲಿ ತುರಿದು ಈ ಮಿಶ್ರಣದೊಟ್ಟಿಗೆ ಸೇರಿಸಿದ್ದು. ಇದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್. ಯಾಕಂದರೆ ಈ ಸೋರೆಕಾಯಿ ಅನ್ನೋದು ಬಾಡಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನೆಲ್ಲ ತೆಗೆಯುತ್ತೆ. ಅದಕ್ಕೆ ಈ ಜಾಂಡೀಸ್ ಆಗಬೇಕಾದ್ರೆ ಸೋರೆಕಾಯಿನ ಪ್ರಿಫರ್ ಮಾಡ್ತಾರೆ, ಅಥವಾ ಬಾಡಿಯಲ್ಲಿ ಅಜೀರ್ಣ ಸಮಸ್ಯೆ ಇದ್ದರೆ ಸೋರೆಕಾಯಿಯನ್ನು ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೆ ಸೋರೆಕಾಯಿ ರೊಟ್ಟಿಯನ್ನು ನಮ್ಮ ಹೆಲ್ದಿ ಡಯಟಲ್ಲಿ ನಾವು ಅದನ್ನು ವಾರಕ್ಕೊಂದ್ಸತಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ಅಜೀರ್ಣ ಸಮಸ್ಯೆ, ಪಿತ್ತಜನಕಾಂಗದ ಸಮಸ್ಯೆ ಎಲ್ಲ ಕಡಿಮೆ ಆಗ್ತದೆ. ಅದಕ್ಕೆ ಈ ರೊಟ್ಟಿಯನ್ನು ನೀವು ರೆಗ್ಯುಲರ್ ಆಗಿ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಸೋರೆಕಾಯಲ್ಲಿ ನೀರಿನಂಶ ಇರ್ತದೆ, ಹಾಗೆ ನೀರುಳ್ಳಿಯಲ್ಲಿ ಕೂಡ ನೀರು ಬಿಡ್ತದೆ. ಸೊ ಮೊದಲೇ ನೀರು ಹಾಕ್ಕೊಳ್ಳೋದು ಬೇಡ. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಬೇಕಿದ್ದರೆ ಈ ಥರ ಸ್ವಲ್ಪ ಆಲ್ಮೋಸ್ಟ್ ಒಂದು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿದರೆ ಹಿಟ್ಟು ರೆಡಿ ಆಗ್ತದೆ. ರೊಟ್ಟಿಯನ್ನು ತಟ್ಟಲಿಕ್ಕೆ ಬಾಳೆಲೆ ಆ್ಯಕ್ಚುಲಿ ಬೆಸ್ಟ್. ಇಲ್ಲಿ ಬಾಳೆಲೆ ನನ್ನ ಹತ್ರ ಇಲ್ಲದಿರೋ ಕಾರಣ ನಾನು ಬಟರ್ ಪೇಪರ್ ಯೂಸ್ ಮಾಡಿದ್ದೀನಿ. ನಾನು ಇಲ್ಲಿ ಬಟರ್ ಪೇಪರ್ ತೊಗೊಂಡಿರೋ ಕಾರಣ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಹಾಕಿ ಮತ್ತು ಚಂದ ಉಂಡೆ ಕಟ್ಟಿದ್ದೇನೆ. ನೋಡಿ, ಈ ಥರ ಎಲ್ಲ ಚಂದ ಉಂಡೆ ಬರ್ತದೆ. ಈ ಒಂದು ಉಂಡೆ ಕಟ್ಟಿ ಅದನ್ನು ಬಟರ್ ಪೇಪರಲ್ಲಿ ಕೈಯಲ್ಲಿ ಚಂದಕ್ಕೆ ತಟ್ಟಿದರೆ ರೊಟ್ಟಿ ರೆಡಿ ಆಗ್ತದೆ. ಅದರೊಟ್ಟಿಗೆ ಚಟ್ನಿಯನ್ನು ಮಾಡುವ. ಚಟ್ನಿ ಮಾಡಲಿಕ್ಕೆ ನಾನು ಸೋರೆಕಾಯಿ ಸಿಪ್ಪೆಯನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸಿ, ಹಸಿಮೆಣಸು ಸೇರಿಸಿ, ಉಪ್ಪು ಹಾಕಿ ಚಟ್ನಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದು ಕೂಡ ತುಂಬ ಟೇಸ್ಟಿ ಆಗ್ತದೆ. ಗೊತ್ತಿರಲಿಲ್ಲ ನನಗೆ, ಟ್ರೈ ಮಾಡಿದ್ದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಕೊನೆಯಲ್ಲೊಂದು ಒಗ್ಗರಣೆ ಹಾಕಿ. ಸೊ ಚಟ್ನಿ ರೆಡಿ ಆಯಿತು. ಇನ್ನು ರೊಟ್ಟಿಯನ್ನು ತಟ್ಟಬೇಕು. ರೊಟ್ಟಿಯನ್ನು ತಟ್ಟಿ ಅದನ್ನು ಕಾವಲಿಗೆಯಲ್ಲಿ, ಬಿಸಿ ಕಾವಲಿಗೆಯಲ್ಲಿ ಎರಡೂ ಸೈಡು ಸರಿಯಾಗಿ ಬೇಯಿಸಬೇಕು. ನೀವು ಟೇಸ್ಟಿಗೆ ತೆಂಗಿನೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೋದು, ಬೆಣ್ಣೆನಾದರೂ ಹಾಕ್ಕೋಬೋದು. ನಿಮಗೆ ಯಾವುದಿಷ್ಟೋ ಅದನ್ನು ಹಾಕ್ಕೊಂಡು ಟ್ರೈ ಮಾಡಿ. ನೀವು ಯಾವ ಥರ ಸೋರೆಕಾಯಿಯನ್ನು ಬೇರೆ ಬೇರೆ ಅಡಿಗೆಯಲ್ಲಿ ಯೂಸ್ ಮಾಡ್ತೀರಾ? ಯಾಕಂದರೆ ಸೋರೆಕಾಯಿಯದ್ದು ರೆಸಿಪೀಸ್ ಎಲ್ರಿಗೂ ಇಷ್ಟ ಇರಲ್ಲ. ಬಟ್ ಅದನ್ನು ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ಇದನ್ನು ತಿನ್ನಿಸ್ಬೋದು. ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು. ನಾನು ಮೊದಲೇ ಹೇಳಿದ್ದೇನೆ. ಆಯುರ್ವೇದಿಕಲ್ಲೂ ಕೂಡ ಸೋರೆಕಾಯಿಯನ್ನು ತುಂಬ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ.